ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ನಾನಿವತ್ತು ನಿಮ್ಮನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ. ಏನಂತೀರಾ? ಈ ಅಡುಗೆ ಕೆಲಸ, ಸುರತ್ಕಲ್ ಓಡಾಡೋದು, ಅದು ಇದು ಎಲ್ಲನೂ ಸೈಡಿಗೆ ಹೊತ್ಬಿಟ್ಟು ಬದಿಗೆ ಇಟ್ಟು ಸುಮ್ಮನೆ ಒಂದು ಸ್ವಲ್ಪ ಕೂಲಾಗಿ ಕಾಮಾಗಿ ಇರೋಣ ಅಂತ ಅನಿಸಿತು. ನಿಮಗೂ ಹಾಗೇನಾದ್ರು ಅನಿಸಿದರೆ ನೀವು ಕೂಡ ನನ್ನೊಟ್ಟಿಗೆ ಬನ್ನಿ. ನೋಡಿ, ಇದು ನಮ್ಮ ಪಕ್ಕದ ಲೇಔಟು. ಆಲ್ರೆಡಿ ಇದರ ವಿಡಿಯೋ ಹಾಕಿದ್ದೆ. ಹಾಗೆ ನೋಡ್ತಾ ನೋಡ್ತಾ ಹಸಿರು ಗಿಡ ಮರಗಳನ್ನು ನೋಡ್ತಾ ನೋಡ್ತಾ ಹೊರಡೋಣವಾ? ಚಲೋ. ಹಾಗೆ ನನಗೆ ಯಾವಾಗಲೂ ಕೂಡ ಈ ಲೇಔಟಲ್ಲಿ ವಾಕಿಂಗ್ ಹೋಗೋದಕ್ಕೆ ತುಂಬಾ ಇಷ್ಟ. ಹಾಗನ್ನ ಮಾತ್ರಕ್ಕೆ ಡೈಲಿ ಬರ್ತೇನಾ? ಇಲ್ಲ ಮಾರೀರಿ. ಅಪರೂಪಕ್ಕೆ ತುಂಬಾ ಮನಸ್ಸು ಡಿಪ್ರೆಸ್ ಆಗೋದ್ರೆ ಅಥವಾ ಬೋರ್ ಆಗೋದ್ರೆ ಅಥವಾ ಏನು ಬೇಡ ಯಾರೂ ಬೇಡ ಅಂತ ಆಗುವಾಗ ಸುಮ್ಮನೆ ಒಬ್ಬಳೇ ಎದ್ಕೊಂಡು ಬರ್ತಾ ಇದ್ಬಿಡ್ತೀನಿ. ಹೋಗ್ತಾ ಇರ್ತೇನೆ. ನೋಡ್ತಾ ನೋಡ್ತಾ ಗಿಡ ಮರಗಳನ್ನೆಲ್ಲ ತಂಪಾಗತ್ತೆ ಮನಸ್ಸು, ಕಣ್ಣು ಎಲ್ಲನೂ ಕೂಡ. ಹಾಗೆ ಈ ಕಡೆ ಸೈಡಿಂದ ಹೋಗೋಣ. ಈಗ ನಾವು ಎಲ್ಲಿ ಹೋಗ್ಬೇಕಲ್ಲಿ ಹೋಗಲೇಬೇಕಲ್ವಾ? ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ಹಾಗಾಗಿ ದಾರಿ ಎಲ್ಲಿಂದ ಅಂತ ನೋಡ್ತಾ ಇದ್ದೇನೆ. ಶಾರ್ಟ್ಕಟ್ಟಲ್ಲಿ ಹೋಗೋಣ ಬೇಗ. ಆನ್ ದ ವೇ ನೋಡಿ, ಮನೆ ನೋಡಿಯಾ, ಎಂಥ ಸೂಪರ್ ಮನೆ ಅಲ್ವಾ? ಅವ್ರದ್ದು ಕಾರ್ ಶೆಡ್ ಹೀಗೆ ಮಾಡ್ಕೊಂಡಿದ್ದಾರೆ. ಆ ಮನೆ ಪಕ್ಕದಿಂದ ನಾವೀಗ ಹೋಗ್ತಾ ಇರೋದು. ಸೊ ಈ ಸೈಡ್ ಮನೆ, ಆ ಸೈಡು ಪುನಃ ಹಸಿರು 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 ಹಸಿರು, ಎಲ್ಲೆಂದರಲ್ಲಿ ಹಸಿರು. ಖುಷಿಯಾಗತ್ತೆ. ಸಂಜೆ ಟೈಮ್ ಉಂಟಲ್ವಾ, ಹೀಗೆಲ್ಲ ಹಸಿರು ಗಿಡಗಳನ್ನು ನೋಡುವಾಗ ಖುಷಿಯೋ ಖುಷಿ. ಮತ್ತು ಈ ಕಡೆ ಕೂಡ ಬಾಳೆ ಮರಗಳನ್ನೆಲ್ಲ ನೆಟ್ಕೊಂಡಿದ್ದಾರೆ. ಹಾಗೆ ಈಗ ಸ್ವಲ್ಪ ನಾವು ಹುಷಾರಾಗಿ ಹೋಗೋಣ ಆಯಿತಾ? ಮಳೆ ಬಂದದಷ್ಟೇ ನೋಡಿ, ಫುಲ್ಲು ಗಿಡಗಳು ಮರಗಳು. ಮತ್ತು ಈ ರೋಡಲ್ಲಿ ನೀರು ತುಂಬಿಕೊಂಡಿದೆ. ಹಾಗಾಗಿ ಸ್ವಲ್ಪ ಚಂದದಲ್ಲಿ ನಿಧಾನಕ್ಕೆ ಹೋಗೋಣ. ನೀವು ಆರಾಮ್ಸೆ ಬನ್ನಿ. ಅಂದಾಜಾಯ್ತಲ್ವ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ? ಎಸ್, ನಾನೀಗ ಬೀಚಿಗೆ ಹೋಗ್ತಾ ಇದ್ದೇನೆ. ಸಂಜೆ ಟೈಮಲ್ಲಿ, ಸನ್ಸೆಟ್ ಟೈಮಲ್ಲಿ ಬೀಚು ಮತ್ತು ಸಮುದ್ರ, ಸೂರ್ಯ ಸಖತ್ತಿರುತ್ತೆ ನೋಡೋದಕ್ಕೆ. ಹಾಗೆ ಯಾರೆಲ್ಲ ಇಲ್ಲೇ ಇರ್ತೀರಾ ನೋಡಿರ್ತೀರಾ. ಹಾಗಾದರೆ ಬೆಂಗಳೂರು ಆಚೆ ಈಚೆ ಏನೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ, ಆ ಸೈಡೆಲ್ಲ ಸಮುದ್ರ ಹತ್ತಿರ ಇಲ್ಲದವರು, ಅವರೆಲ್ಲ ನೋಡ್ಕೊಳ್ಳಿ, ಖುಷಿಯಾಗಲಿ ಅಂತ ನಾನು ಮಿಡ್ಲಲ್ಲಿ ಇಂಥದ್ದೆಲ್ಲ ವೀಡಿಯೋ ಹಾಕ್ತಾ ಇರ್ತೇನೆ. ಪಾಪ ಅವರಿಗೂ ಖುಷಿಯಾಗಬೇಕಲ್ವ, ರಿಲ್ಯಾಕ್ಸ್ ಆಗಬೇಕಲ್ವಾ? ಸೊ ಹೋಗೋಣವಾ ಬೀಚಿಗೆ? ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಬನ್ನಿ ನನ್ನ ಜೊತೆ. ನೋಡಿ, ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಬೀಚ್. ಎಲ್ಲ ಬಂದಿದ್ದಾರೆ, ಸಂಡೇ ಟೈಮ್ ಅಲ್ವಾ, ತುಂಬ ಜನ ಬಂದಿದ್ದಾರೆ. ಹಾಗೆ ಸಮುದ್ರ ಜೊತೆಗೆ ಜನರ ಸಡಗರ ಸಂಭ್ರಮನೂ ನೋಡಿಬಿಡೋಣ. ಏನಂತೀರಾ? ಓಕೆನಾ? ಸೊ ಲೆಟ್ಸ್ ಗೋ. ನೋಡಿದ್ರಲ್ವಾ ಫ್ರೆಂಡ್ಸ್, ಬೀಚಿಗೆ ಬಂದರೆ ಸಮುದ್ರದ ಅಲೆಗಳನ್ನೆಲ್ಲ ನೋಡುವಾಗ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಎಷ್ಟು ಕಡೆಯಿಂದ ಜನರು ಬಂದಿದ್ದಾರೆ ಗೊತ್ತಾ, ದೂರದಿಂದ. ಇವರೆಲ್ಲ ಬೆಂಗಳೂರು ಸೈಡವರಂತೆ. ಹಾಗೆ ಮಕ್ಕಳು ಮರಿಗಳು ಎಲ್ಲ ಆಟ ಆಡಿಕೊಂಡು ಅಲೆಗಳೊಟ್ಟಿಗೆ
ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಈ ಅಲೆಗಳು ಹಾಗೆ ಅಲ್ವಾ, ಎಷ್ಟು ನೋಡಿದರೂ ಸಾಕಾಗಲ್ಲ ರೀ. ಹಾಗೆ ನಿಮಗೂ ಕೂಡ ಖುಷಿಯಾಗಿರಬೇಕು. ನೋಡಿ ಆ ಹುಡುಗಿ ನೋಡಿ ಕಂಟಿನ್ಯೂಸ್ ವೀಡಿಯೋ ಮಾಡ್ತಾನೇ ಇದ್ಲು, ಮತ್ತು ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ದಾರೆ. ಹಾಗೆ ದೂರದಿಂದ ಬಂದವರಿಗೆ ಅದೊಂದು ಹುಚ್ಚೆ ಇಡಿಸ್ಬಿಡುತ್ತೆ ಸಮುದ್ರ ಅನ್ನೋದು. ಎಷ್ಟು ಫೋಟೋ ವೀಡಿಯೋ ಮಾಡಿಕೊಂಡ್ರೂ ಸಾಕಾಗಲ್ಲ ಅಲ್ವಾ. ಹಾಗೆ ಕಲ್ಲಿನ ಮೇಲೆಲ್ಲ ಒಂದಿಷ್ಟು ಜನರು ನಿಂತಿದ್ದಾರೆ, ಸನ್ಸೆಟ್ ನೋಡ್ತಾ ಇದ್ದಾರೆ. ನಾವು ಇಲ್ಲೇ ಹತ್ತಿರ ಇದ್ದರೂ ಕೂಡ ಬರೋದಿಲ್ಲ ರೀ. ಅದೇ ಅನಿಸುತ್ತೆ ಪ್ರತಿ ಸಲ ಸಮುದ್ರಕ್ಕೆ ಬಂದಾಗ ಇನ್ನು ಡೈಲಿ ಬರಬೇಕಂತ, ಮತ್ತು ನಾವು ಬರೋದೇ ಇಲ್ಲ. ಒಂದೊಂದು ತಿಂಗಳಿಗೊಮ್ಮೆ ಬರೋದಾಗತ್ತೆ. ಹಾಗೆಯೇ ಹತ್ತಿರ ಇದ್ದಾಗ ಹಾಗೆ ಅಲ್ವಾ. ಮತ್ತು ನಾಳೆ ಹೋದ್ರಾಯ್ತು ಅಂತ ಹೀಗೆ ಮುಂದಾಗ್ತಾ ಇರುತ್ತೆ ಮನಸ್ಸು. ನೋಡಿ ಅವರೆಲ್ಲ ಖುಷಿ ಪಟ್ಕೊಂಡು ಈಗ ಸಂಜೆ ಆಗ್ತಾ ಬಂತು. ನಿಮಗೂ ಖುಷಿಯಾಗಿರ್ಬೇಕಲ್ವ. ಈ ಅಲೆಗಳು ಕೂಲಾಗಿ ಸೂದಿಂಗ್ ಎಫೆಕ್ಟ್ ಆಗುತ್ತೆ. ದೊಡ್ಡವರು ಕೂಡ ಮಕ್ಕಳ ಥರ ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ ಸಮುದ್ರದ ಅಲೆಗಳು. ಆಗಿಂದ ತೋರಿಸ್ತಿದ್ದೇನೆ, ಈ ಹುಡುಗಿದು ವಿಡಿಯೋ ಮಾಡಿಯೇ ಮುಗಿಲಿಲ್ಲ. 1000 ಫೋಟೋ ತೆಗೆಸ್ಕೊಂಡ್ರ ಅಂತ ಅಷ್ಟು. ಇಲ್ಲಿ ಖುಷಿ ಪಡಲಿ ಅಲ್ವಾ. ನಮ್ಮೂರಿಗೆ ಬಂದು ಬೇರೆಯವರು ಕೂಡ ಖುಷಿ ಪಡ್ಕೊಂಡು ಹೋಗಲಿ. ಕೆಲವರು ರಿಲ್ಯಾಕ್ಸ್ ಆಗಿ ಕೂತಿದ್ದಾರೆ, ಕೆಲವರು ಫೋಟೋ ತೆಗೆಸ್ತಾ ಇದ್ದಾರೆ, ಕೆಲವರು ಅಲೆಗಳ ಜೊತೆ ಆಟ ಆಡ್ತಾರೆ, ಕೆಲವರು ತುಂಬ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಒಬ್ಬೊಬ್ಬರದು ಒಂದೊಂದು ರೀತಿ. ಈಗ ಸೂರ್ಯನ ನೋಡಿ, ಸನ್ಸೆಟ್ ಪರ್ಫೆಕ್ಟ್ ಟೈಮ್, ಸೂಪರ್ ಕಾಣಿಸ್ತಿದ್ದಾನೆ. ನೋಡಿದ್ರಲ್ವಾ ಈ ಅಲೆಗಳು ಎಷ್ಟು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ. ತುಂಬ ಖುಷಿಯಾಗುತ್ತೆ. ಸನ್ಸೆಟ್ ಟೈಮಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗೆಯೇ ಯಾರೆಲ್ಲ ಸಮುದ್ರ ಇರೋ ಊರಲ್ಲಿ ಇರ್ತೀರಾ, ಯಾರು ಬೇಕಂತಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಹೋಗಿ ಸಮುದ್ರದ ದಡದಲ್ಲಿ ನಿಂತ್ಕೊಳ್ಳಿ, ಅಲೆಗಳನ್ನು ನೋಡ್ತಾ ಇರಿ. ಒಂದು ಅರ್ಧ ಗಂಟೆ ಹೇಳುವಾಗ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನಮ್ಮ ಮನಸ್ಸು ರಿಫ್ರೆಶ್ ಆಗುತ್ತೆ ಅಲ್ವಾ. ಹಾಗೆ ನಿಮ್ಮಷ್ಟಕ್ಕೆ ನಿಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ, ನೋಡಿ ಮತ್ತೆ ನೀವೇ ಹೇಳ್ತೀರಾ. ಹಾಗೆ ಯಾರಿಗೆಲ್ಲ ಸಮುದ್ರ ದೂರ ಇರುತ್ತೆ ಅಂದರೆ ಸಮುದ್ರ ಇಲ್ಲದೇ ಇರುವ ಊರಲ್ಲಿರ್ತೀರ, ಅವರಿಗೋಸ್ಕರ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅವಾಗವಾಗ ಹೋಗಿ. ನಿಮಗೂ ಕೂಡ ಸಮುದ್ರದ ದಡದಲ್ಲೇ ಬಂದಂಗೆ ಆಗುತ್ತೆ. ನನ್ನ ವಿಡಿಯೋವನ್ನು ನೋಡ್ತಾ ಇರಿ, ಖುಷಿಯಾಗತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಏನಂತೀರಾ? ಇನ್ನು ನಾನು ಮನೆಗೆ ಹೊರಡೋದು, ಬೀಚಿಗೆ, ಸಮುದ್ರಕ್ಕೆ, ಅಲೆಗಳಿಗೆಲ್ಲ ಬಾಯ್ ಬಾಯ್ ಹೇಳ್ತಾ ಇನ್ನು ಹೊರಡೋಣ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡೋದಕ್ಕೆ ನನಗೆ ಉಮೇದು ಬರಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅಗತ್ಯ ಇದೆ. ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ತಾನೇ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.